ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಕೊಟ್ರೆ ಮಾತ್ರ ಚಿಕಿತ್ಸೆ. ಡಿ ಗ್ರೂಪ್ ನೌಕರನ ಕರ್ಮಕಾಂಡ ವಿಡಿಯೋದಲ್ಲಿ ಸೆರೆ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಂಚಗುಳಿತನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚಿಕ್ಕ ಪುಟ್ಟ ಕಾಯಿಲೆ ಅಂತ ಹೋದ್ರೂ ಕೂಡ ಅಲ್ಲಿರುವ ಸಿಬ್ಬಂದಿಗಳಿಗೆ ದುಡ್ಡು ಕೊಡ್ಲೇಬೇಕು. ಇಲ್ಲ ಅಂದ್ರೆ ಆ ಮೆಡಿಸನ್ ಇಲ್ಲ, ಈ ಮೆಡಿಸನ್ ಇಲ್ಲ ಅಂತ ಕಥೆಯನ್ನ ಕಟ್ಟಿ ರೋಸ್ತಾರೆ. ಹಣ ಕಟ್ರೆ ಎಲ್ಲ ಕೆಲ್ಸಾನು ತುಂಬಾ ಸಲೀಸಾಗಿಯೇ ಆಗ್ಬಿಡುತ್ತೆ. ಅದೆಷ್ಟೇ ಬಾರಿ ಮಾಧ್ಯಮಗಳಲ್ಲಿ ಸರ್ಕಾರಿ ಆಸ್ಪತ್ರೆಯ ಭ್ರಷ್ಟಾಚಾರದ ಕುರಿತು ವರದಿಗಳು ಆಗ್ತಾ ಇದ್ರು, ಇಂದಿಗೂ ಭ್ರಷ್ಟಾಚಾರ ಮಾತ್ರ ತಪ್ಪಿಲ್ಲ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನುಂಗು ಬಾಕರು ಹುಟ್ಟುಕೊಂಡಿದ್ದು ಬಡ ಜನರ ರಕ್ತ ಹೀರ್ತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನುಂಗುಬಾಕರು ಹುಟ್ಟುಕೊಂಡಿದ್ದು ಬಡ ಬಗ್ಗರ ಬಳಿ ಹಣ ಸುಲಿಗೆ ಮಾಡ್ತಿದ್ದಾರೆ. ವ್ಯಕ್ತಿಯೋರ್ವರು ಆರೋಗ್ಯದ ಸಮಸ್ಯೆಯಿಂದ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ್ದಾರೆ. ಈ ವೇಳೆ ಚಿಕಿತ್ಸೆಯನ್ನ ಪಡೆಯಲು ಮುಂದಾದ್ರು. ಡಿ ಗ್ರೂಪ್ ನೌಕರರೊಬ್ಬ ರೋಗಿಯ ಬಳಿ ಮಾತನಾಡಿಕೊಂಡೇ ಚಿಕಿತ್ಸೆ ನೀಡ್ತಾ ಹಣಕ್ಕೆ ಬೇಡಿಕೆ ಇಡ್ತಾನೆ. ಈ ಡಿ ಗ್ರೂಪ್ ನೌಕರನ ಹೆಸರು ಮಲ್ಲಿಕಾರ್ಜುನ್ ಅಂತ. ಈತ ಮಾತನಾಡಿಕೊಂಡೇ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಎಂದ್ಕೊಂಡೇ ಹಣ ಪೀಕ್ತಾನೆ. ಅಷ್ಟೇ ಅಲ್ಲದೆ ಬೇರೆ ಯಾರಾದ್ರೂ ಇವನನ್ನ ಪ್ರಶ್ನೆ ಮಾಡಿದ್ರೆ ಶಾಸಕ ಗೊತ್ತು, DHO ಗೊತ್ತು ಅಂತ ಬೆದರಿಕೆ ಕೂಡ ಹಾಕ್ತಾನಂತೆ. ಇನ್ನು ಸಣ್ಣ ಗಾಯಗಳಿಗೆ ಬ್ಯಾಂಡೇಜ್ ಚಿಕಿತ್ಸೆ ಮಾಡಿದ್ರೆ 50 ರೂಪಾಯಿ, ದೊಡ್ಡ ಗಾಯಗಳಿಗೆ ಚಿಕಿತ್ಸೆ ನೀಡಿದ್ರೆ 100 ರೂಪಾಯಿ ಕೊಡ್ಲೇಬೇಕಂತೆ. ನೋಡಿದ್ರಲ್ಲ ಈ ಡಿ ಗ್ರೂಪ್ ನೌಕರನ ಕರ್ಮಕಾಂಡವನ್ನ. ಈ ಡಿ ಗ್ರೂಪ್ ನೌಕರನೇ ಈ ಮಟ್ಟಿಗೆ ಲಂಚಗುಳಿತನಕ್ಕೆ ಇಳಿದ್ರೆ ಇನ್ನು ಮೇಲಿನ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಲಂಚ ಬೇಡಿಕೆ ಇಟ್ಟಿರಬಹುದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಡಿ ಗ್ರೂಪ್ ನೌಕರನ ಲಂಚಾವತಾರಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಇಲ್ಲವಾದಲ್ಲಿ ಬಡ ಬಗ್ಗರನ್ನ ಸುಲಿಗೆ ಮಾಡಿಬಿಡ್ತಾನೆ ಈ ಆಸಾಮಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.